ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಗೀತಾ ಜಗತ್ ಸವಣೂರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ನನ್ನ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ನಮ್ಮ ಒಂದು ಯಶಸ್ಸು, ನಮ್ಮ ಒಂದು ಅಭಿವೃದ್ಧಿ, ನಮ್ಮ ಒಂದು ಸಾಧನೆ ಅಂತಕ್ಕಂಥದ್ದು ಸುಲಭವಾಗಿರೋದಿಲ್ಲ ಅಂತೇಳಿ. ಅಂದ್ರೆ ಸಕ್ಸಸ್ ಈಸ್ ನಾಟ್ ಈಸಿ. ಹಾಗಾದ್ರೆ ಸಕ್ಸಸ್ ಅಂತಕ್ಕಂಥದ್ದನ್ನು ನಾವು, ಸಾಧನೆ ಅಂತಕ್ಕಂಥದ್ದನ್ನು ಯಾವ ರೀತಿ ನಾವು ಪಡೆದುಕೊಳ್ಬೇಕಾದ್ರೆ ಏನನ್ನ ವೃತವನ್ನು ಮಾಡಬೇಕು, ಯಾವ ವೃತವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನೋಡ್ರಿ. ನಾವು ಹರಕೆಗಳನ್ನು ತೀರಿಸಬೇಕಾದ್ರೆ, ದೇವರ ಧ್ಯಾನವನ್ನು ಮಾಡಬೇಕಾದ್ರೆ ಸಾಕಷ್ಟು ಏನು ಮಾಡ್ತೇವೆ ಅಂತ ಹೇಳಿದ್ರೆ ವೃತ್ತಗಳನ್ನು ಆಚರಣೆ ಮಾಡ್ತೇವೆ. ಅದೇ ರೀತಿ ನಮ್ಮ ಒಂದು ಸಾಧನೆಯನ್ನು ನಾವು ಮಾಡಬೇಕಾದ್ರೆ, ಒಳ್ಳೆಯ ಒಂದು ಕಾಲ ನಮಗೂ ಸಹಿತ ಬರಬೇಕಾದ್ರೆ ಆ ಒಂದು ವೃತ್ತವನ್ನು ನಾವೇನು ಮಾಡಬೇಕಾಗ್ತೈತಿ ಅಂದರೆ ಆಚರಣೆ ಮಾಡಬೇಕಾಗ್ತೈತಿ. ಯಾವ ರೀತಿ ವೃತ್ತವನ್ನು ಆಚರಣೆ ಮಾಡಬೇಕು, ಹಾಗಾದರೆ ಏನದು ವೃತ್ತ ಅಂತಕ್ಕಂಥದ್ದನ್ನು ನೀವು ಕೇಳ್ಬೋದು. ಸೊ ವೃತ್ತ ಅಂದ ತಕ್ಷಣ ಏನಾಗ್ತೈತಿ ಅಂತ ಹೇಳಿದ್ರೆ, ಇಲ್ಲಿ ಮಾನಸಿಕವಾಗಿ ಏನು ಮಾಡಬೇಕು, ನಾವು ತಾಳ್ಮೆಯನ್ನು ವಹಿಸ್ಕೊಂಡು ಆ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯಬೇಕಾಗ್ತೈತಿ. ಸೊ ಅದೇ ವೃತ್ತ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಯಾವುದೇ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದಲ್ಲ. ಸೊ ಒಳ್ಳೆಯ ಕಾಲ ಬಂದೇ ಬರ್ತೈತಿ. ಹಾಗಾದ್ರೆ ಆ ಒಂದು ಒಳ್ಳೆಯ ಕಾಲ ಬರಲಿಕ್ಕೆ ಬಹಳಷ್ಟು ಸಮಯ ಹಿಡಿತೈತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಸಾಕಷ್ಟು ತೊಂದರೆಗಳು ಬಂದಿರ್ತಾವೆ. ಬಟ್ ಒಳ್ಳೆಯ ಒಂದು ಸಮಯ ಬರಬೇಕು ಅಂತ ಹೇಳಿದ್ರೆ ಆ ಒಂದು ಸಮಯಕ್ಕಾಗಿ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ವೃತವನ್ನು ಮಾಡಬೇಕಾಗ್ತೈತಿ. ಸೊ ನೋಡ್ರಿ, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿರ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಯಾವಾಗ ನನಗೆ ಕಾಲ ಕೂಡಿ ಬರ್ತೈತಿ, ಒಳ್ಳೆಯ ಕಾಲ ಕೂಡಿ ಬರ್ತೈತಿ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ನಾವು ಪ್ರಶ್ನೆಯನ್ನು ಹಾಕ್ಕೊಳ್ತಿರ್ತೀವಿ. ಯಾಕಂದ್ರೆ ಬೇರೆಯವ್ರು ನೋಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಎಲ್ಲರೂ ಏನಪ್ಪ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ, ಹಾಗಾದ್ರೆ ನನಗೆ ಯಾಕೆ ಹಿಂಗಾಯಿತು, ನನ್ನ ಒಂದು ಪರಿಸ್ಥಿತಿ, ಮಾನಸಿಕ ಸ್ಥಿತಿ ಯಾಕೆ ಸ್ಥೀಮಿತವನ್ನು ಕಳ್ಕೊತು ಅಂಥೇಳಿ ನಮ್ಮಲ್ಲೇ ನಾವು ಪ್ರಶ್ನೆಯನ್ನು ಹಾಕ್ಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ತಪ್ಪುಗಳು ಸಹ ಇರ್ತವೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಜೀವನದ ನಿರ್ಧಾರವನ್ನು ನಾವು ತೆಗೆದುಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ಬಂದಿರ್ತಕ್ಕಂಥ ಫಲವನ್ನು ನಾವು ಅನ್ವಯಿಸಲೇಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಮಾತುಗಳು ಏನಾಗ್ತಾವೆ ಅಂದ್ರೆ ನಮ್ಮಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕಾಗಿ ಒಳ್ಳೆಯ ಕಾಲ ಅಂತಕ್ಕಂಥದ್ದು ಏನಾಗ್ತದೆ ಅಂತ ಹೇಳಿದ್ರೆ ಸಮಯವನ್ನು ತೆಗೆದುಕೊಂಡು ಏನು ಮಾಡ್ತೈತಿ, ನಿಮ್ಮನ್ನು ಇಲ್ಲಿ ಜೀವನದಲ್ಲಿ ಖುಷಿಯಾಗಿರ್ಲಿಕ್ಕೆ ಏನು ಮಾಡ್ತೈತಿ, ಸಹಾಯವನ್ನು ಮಾಡ್ತೈತಿ. ಅದಕ್ಕಾಗಿ ಸಮಯವನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಂದೂ ದೂರಲಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಸಮಯ ಏನು ಮಾಡ್ತೈತಿ ಅಂತಂದ್ರೆ ನಮಗಾಗಿ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟಿರ್ತೈತಿ. ಸೊ ಅಂಥ ಅವಕಾಶಗಳನ್ನು ನಾವೇನು ಮಾಡಬೇಕು, ಬಳಸ್ಕೋಬೇಕಾಗ್ತೈತಿ. ಸೊ ಅಂಥ ಅವಕಾಶಗಳನ್ನು ದುರುಪಯೋಗ ಪಡಿಸ್ಕೊಂಡು ನಾವೇನು ಮಾಡ್ತೇವೆ ಅಂತಂದ್ರೆ ಆ ಸಮಯಕ್ಕೆ ಏನು ಮಾಡ್ತೇವೆ, ಬೆಂಬಿಡದೆ ಕಾಡ್ಕೋತಾ ಕೂಡ್ತೇವೆ. ಏನು ಅಂತ ಹೇಳಿದ್ರೆ ಈ ಸಮಯ ಅಂತಕ್ಕಂಥದ್ದು ಬಹಳ ಕೆಟ್ಟು, ನನ್ನ ಹಣೆ ಬರದಲ್ಲಿ ಈ ಒಂದು ಟೈಮ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೇವೆ, ಇಲ್ಲಿ ಬೈಯೋದ್ರ ಮೂಲಕ ಏನು ಮಾಡ್ತೇವೆ ಅಂತಂದ್ರೆ ಮನಸ್ಸನ್ನು ಹಗುರ ಮಾಡ್ಕೋತೇವೆ. ಸೊ ಅದಕ್ಕಾಗಿ ಈ ರೀತಿ ಯಾರು ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಮ ಒಂದು ಜೀವನ ನಿರ್ಧಾರ ಆಗ್ತಕ್ಕಂಥದ್ದು ನಮ್ಮ ಒಂದು ಏನಪ್ಪ ಅಂದ್ರೆ ನಿರ್ಧಾರದಿಂದ, ನಮ್ಮನ್ನು ಜೀವನ ನಿರ್ಧಾರ ಆಗ್ತಕ್ಕಂಥದ್ದು ನಮ್ಮ ನಿರ್ಧಾರದಿಂದ. ನಮ್ಮ ಆಲೋಚನೆಗಳು ಯಾವ ರೀತಿ ಇರ್ತಾವಲ್ಲ ಅದೇ ರೀತಿ ನಮ್ಮ ಒಂದು ಜೀವನ ನಿರ್ಧಾರ ಆಗಿರ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಒಳ್ಳೊಳ್ಳೆ ಆಲೋಚನೆಗಳನ್ನು ಇಟ್ಕೊಂಡು ಏನು ಮಾಡಬೇಕು, ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಮನಸ್ಸಲ್ಲಿ ಗೊಂದಲವನ್ನು ಇಟ್ಕೊಳ್ಳೋದೆ, ಸೊ ಯಾವಾಗ ನನ್ನ ಪರಿಸ್ಥಿತಿ ಸುಧಾರಿಸ್ತೈತಿ, ಏನು ಮಾಡ್ಬೇಕು ನಾನು ಅಂತಕ್ಕಂಥದ್ದನ್ನು ಇಲ್ಲಿ ಏನಪ್ಪ ಅಂತಂದ್ರೆ ಗೊಂದಲಕ್ಕೆ ನಿಮ್ಮನ್ನು ನೀವು ಒಳಪಡಿಸ್ದೆ ಏನು ಮಾಡ್ರಿ ಅಂತಂದ್ರೆ ಕಾಯಿರಿ, ಸಮಯಕ್ಕೆ, ಒಳ್ಳೆಯ ಸಮಯಕ್ಕೆ ಕಾಯಿರಿ. ಯಾಕಂತಂದ್ರೆ ಒಳ್ಳೆಯ ಸಮಯ ಅಂತಕ್ಕಂಥದ್ದು ಬಹಳ ಏನಪ್ಪ ಅಂದ್ರೆ ಕಠಿಣ ಪರಿಸ್ಥಿತಿಯನ್ನು ದಾಟಿ ಬರ್ತಕ್ಕಂಥದ್ದು. ಅದಕ್ಕಾಗಿ ನೋಡ್ರಿ, ಕುಂಬಾರ ಏನು ಮಾಡ್ತಾನೆ ಅಂದ್ರೆ ಒಂದು ಮಡಿಕೆಯನ್ನು ಮಾಡಲಿಕ್ಕೆ ಏನು ಮಾಡ್ತಾನೆ, ಸಾಕಷ್ಟು ಸಮಯವನ್ನು ತಗೋತಾನೆ. ಸೊ ಅದೇ ಮಡಿಕೆಯನ್ನು ಹೊಡಿಬೇಕಾದ್ರೆ ಏನು ಹೇಳ್ರಿ, ವಿತಿನ್ ಸೆಕೆಂಡ್ ಒಳಗೆ ನಾವು ಒಂದು ದೊಣ್ಣೆಯನ್ನು ತಗೊಂಡು ಅದ್ರ ಮೇಲೆ ಏಟನ್ನು ಕೊಟ್ಟಾಗ ಏನಾಗ್ತೈತಿ, ಅದು ಒಡೆದು ಹೋಗ್ತಕ್ಕಂಥದ್ದು. ನೋಡ್ರಿ, ಇಷ್ಟೇ ವ್ಯತ್ಯಾಸ. ನಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಸಮಯ ಬೇಕು. ಒಳ್ಳೆ ವ್ಯಕ್ತಿ ಅನಿಸ್ಕೋಬೇಕು ಅಂತ ಹೇಳಿದ್ರೆ, ಏನಪ್ಪ ಅಂದರೆ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ ಆ ವ್ಯಕ್ತಿದು. ಸೊ ಸುಮ್ಮನೆ ಎಲ್ಲರೂ ತಂದೆ ಏನು ಮಾಡೋಂಗಿಲ್ಲ ಅಂತಂದ್ರೆ ಒಂದು ಒಳ್ಳೆಯ ಪ್ಲೇಸಲ್ಲಿ ಯಾರನ್ನೂ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅಂಥ ಒಂದು ಒಳ್ಳೆಯ ಪ್ಲೇಸಲ್ಲಿ ಕೂಡಬೇಕು ಅಂತ ಹೇಳಿದ್ರೆ ಕಾಯಬೇಕಾಗ್ತೈತಿ. ಸೊ ಸಕ್ಸಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ವೇಟ್ ಮಾಡ್ತಕ್ಕಂಥದ್ದು, ಕಾಯಬೇಕು ನಾವು ಒಳ್ಳೆಯ ಸಮಯಕ್ಕಾಗಿ. ಕಾದಾಗ ಏನಾಗ್ತೈತಿ ಅಂತಂದ್ರೆ ಅದರ ಪ್ರತಿಫಲನೂ ಸಹಿತ ಅಷ್ಟೇ ಉತ್ತುಂಗದಲ್ಲಿರ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡ್ರಿ ಅಂತ ಹೇಳಿದ್ರೆ ಈ ಒಂದು ಸಾಧನೆ ಅಂತಕ್ಕಂಥದ್ದು, ಸಕ್ಸಸ್ ಅಂತಕ್ಕಂಥದ್ದು, ಒಳ್ಳೆಯ ಸಮಯ ಅಂತಕ್ಕಂಥದ್ದು ಏನು ಮಾಡ್ತೈತೆ, ಮನುಷ್ಯನನ್ನು ಕಾಯಿಸ್ತಿರ್ತೈತಿ. ಸೊ ಅದಕ್ಕಾಗಿ ಏನು ಮಾಡ್ರಿ, ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ಎದುರಿಸ್ಕೊಂಡು ಒಳ್ಳೆಯ ಸಮಯಕ್ಕಾಗಿ ನೀವು ಕಾಯ್ತಾ ಇದ್ರೆ ಆ ಒಳ್ಳೆಯ ಸಮಯ ನಿಮ್ಮನ್ನೇನು ಮಾಡ್ತೈತೆ, ಒಂದಿನ ಕೈಯನ್ನು ಹಿಡಿತೈತಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಶುಭೋದಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.